ಹಾಯ್, ನಾನು ನಿಮ್ಮ ಸುಹಾಸಿನಿ ಗಣೇಶ್. ವೆಲ್ಕಮ್ ಟು ಗೆಟ್ ರೆಡಿ ವಿತ್ ಮೀ. ದಿಸ್ ಇಸ್ ಮೈ ಫಸ್ಟ್ ರೆಡಿ ವಿತ್ ಮೀ. ಏನಿಲ್ಲ, ಹಾಗೆ ರೆಡಿ ಆಗ್ತಿದ್ನಲ್ಲ, ಸೊ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಪ್ರಕಾರ ಲೈಫ್ನಲ್ಲಿ ಹೆಲ್ತ್ ಕೇರ್ ಅನ್ನೋದು ಎಷ್ಟು ಇಂಪಾರ್ಟೆಂಟೋ, ಸ್ಕಿನ್ ಕೇರ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ನನ್ನ ಸ್ಕಿನ್ ಕಾಂಬಿನೇಷನಲ್ಲಿ ಆಯ್ಲಿ ಆ್ಯಂಡ್ ಡ್ರೈ ಆಗಿರೋದ್ರಿಂದ ಎಷ್ಟು ಪ್ಲಸ್ ಇದೆಯೋ ಅಷ್ಟೇ ಮೈನಸ್ ಕೂಡ ಇದೆ. ನಾನು ಡೈಲಿ ಲೈಫ್ನಲ್ಲಿ ಮೇಕಪ್ ಜಾಸ್ತಿ ಯೂಸ್ ಮಾಡೋದ್ರಿಂದ ನನ್ನ ಸ್ಕಿನ್ ಫಸ್ಟ್ ತುಂಬಾ ಡ್ಯಾಮೇಜ್ ಆಗ್ತಿತ್ತು. ಆ್ಯಂಡ್ ನಾನು ನನ್ನ ಸ್ಕಿನ್ ಬಗ್ಗೆ ತುಂಬಾ ಡಿಸಪಾಯಿಂಟ್ ಆಗಿದ್ದೆ. ಆಫ್ಟರ್ ದಟ್ ನನಗೆ ಅನಿಸ್ತು, ಇಟ್ಸ್ ಕಾಮನ್ ಆನ್ ವರ್ಕ್ ಪ್ರೆಷರ್, ನಾನು ಯಾಕೆ ಇಷ್ಟೊಂದು ಟೆನ್ಷನ್ ತಗೊಳ್ತಿದ್ದೀನಿ ಅಂತ. ಆ್ಯಂಡ್ ನಿಮಗೆ ಗೊತ್ತಾ, ಟೆನ್ಷನ್ ತಗೊಳ್ಳೋದ್ರಿಂದ ಬಾಡಿಲಿ ಹಾರ್ಮೋನ್ಸ್ ವೇರಿಯೇಷನ್ ಆಗುತ್ತೆ. ಹಾರ್ಮೋನ್ಸ್ ವೇರಿಯೇಷನ್ ಆಗೋದ್ರಿಂದ ಸ್ಕಿನ್ನಲ್ಲೂ ಪ್ರಾಬ್ಲಮ್ ಅಲ್ಲದೆ ಹೆಲ್ತಲ್ಲೂ ಪ್ರಾಬ್ಲಮ್ಸ್ಗಳು ಬರುತ್ತೆ. ಸೊ ಐ ಹ್ಯಾವ್ ಡಿಸೈಡೆಡ್, ನಾನು ನನ್ನ ಸ್ಕಿನ್ಗೋಸ್ಕರ ಟೈಮ್ ಕೊಟ್ಟು ಸ್ಕಿನ್ ಕೇರ್ ಮಾಡಲೇಬೇಕು ಅಂತ ಯೋಚನೆ ಮಾಡಿದೆ. ಆ್ಯಂಡ್ ರಿಸರ್ಚ್ ಮಾಡಿ ನನ್ನ ಸ್ಕಿನ್ಗೆ ಯಾವ ಸ್ಕಿನ್ ಕೇರ್ ಬೆಸ್ಟ್ ಅಂತ ಚೂಸ್ ಮಾಡಿದೆ. ನೌ ಮೈ ಸ್ಕಿನ್ ಈಸ್ ವೆರಿ ಹೆಲ್ತಿ. ನಾವು ಗುಡ್ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ಮಾತ್ರ ನಮಗೆ ಒಳ್ಳೆ ಸ್ಕಿನ್ ಸಿಕ್ಕಲ್ಲ. ನಾವು ನಮ್ಮ ಸ್ಕಿನ್ ಹೆಲ್ತ್ನ ಚೆನ್ನಾಗಿಟ್ಕೊಳ್ಬೇಕಂದ್ರೆ ನಮ್ಮ ಹೆಲ್ತ್ ಕೂಡ ನೀಟಾಗಿರಬೇಕಲ್ವ, ಅದನ್ನು ನಾವು ನೀಟಾಗಿ ಮೇಂಟೈನ್ ಮಾಡಬೇಕಲ್ವ. ಸೊ ಒಳ್ಳೆ ವಿಟಮಿನ್ಸ್, ಪ್ರೋಟೀನ್ಸ್ ಇರೋ ಫುಡ್ ಆ್ಯಂಡ್ ಫ್ರೂಟ್ಸ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಸ್ಕಿನ್ನ ನಾವು ನೀಟಾಗಿ ಮೇಂಟೈನ್ ಮಾಡ್ಬೋದು. ಆ್ಯಂಡ್ ವಾಟರ್ಮೆಲನ್, ಕುಕುಂಬರ್, ಪೊಮಗ್ರಾನೇಟ್ ಜ್ಯೂಸ್, ABC ಜ್ಯೂಸ್, ಬೀಟ್ರೂಟ್ ಜ್ಯೂಸ್ ಇದೆಲ್ಲ ತುಂಬಾ ಒಳ್ಳೆಯದು. ಚೆನ್ನಾಗಿ ನೀರು ಕುಡಿಯೋದ್ರಿಂದ ಕೂಡ ನಮ್ಮ ಸ್ಕಿನ್ನ ನೀಟಾಗಿ ಮೇಂಟೈನ್ ಮಾಡ್ಬೋದು. ಸೊ ನನ್ನ ಪ್ರಕಾರ ಸ್ಕಿನ್ ಕೇರ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಪ್ರಕಾರ ಕಮೆಂಟ್ ಮುಖಾಂತರ ತಿಳಿಸಿ. ಮೀಟ್ ಯು ದ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.